ಕೇಳಿಲ್ವಾ? ಎಲ್ಲೋ ಕೇಳ್ದಂಗಿದೆ, ಯಾರೋ ಹೇಳ್ದಂಗಿದೆ. ಅದು ನಾವು ಪಾಠ ಕೇಳಿದ ಅಲ್ಲೇ ಬಿಟ್ಟಿರ್ತೀವಿ. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. SWOT. ಎಸ್ ಏನಿದೆ ಬರ್ಕೊಳ್ಳಿ. SW ಎಲ್ಲರೂ ಜ್ವರ ಬದಲ್ಬೇಕಂಗೆ. OT. SWOT. ಸ್ಟ್ರೆಂತ್ಸ್. ಹೇಳಿ. ಎಸ್ ಅಂದ್ರೆ ಸ್ಟ್ರೆಂತ್ಸ್ ಅಂತ. ಎಸ್ ಅಂದ್ರೆ ಸ್ಟ್ರೆಂತ್ಸ್. ಹಂಗೆ ಬರ್ತಾ ಹೋಗಿ, ಬಾಯಲ್ಲಿ ಹೇಳಿ ಕೈಲಿ ಬರೀತಾರೆ. ಎರಡು ಆಕ್ಟಿವಿಟಿ ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಂದ್ಸರಿ ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್. ಥ್ರೆಟ್ಸ್ ಉಸಿರೇ ಬರಲಿಲ್ಲ. ಥ್ರೆಟ್ಸ್. ಓಕೆ, ಕನ್ನಡದಲ್ಲಿ ಹೇಳ್ತೀನಿ. ಸಾಮರ್ಥ್ಯಗಳು ಹೇಳಿ ಎಲ್ಲರೂ. ದೌರ್ಬಲ್ಯಗಳು, ಅವಕಾಶಗಳು, ಅಪಾಯಗಳು. ಚೆನ್ನಾಗಿ ಸಾಮರ್ಥ್ಯಗಳು, ದೌರ್ಬಲ್ಯಗಳು, ಅವಕಾಶಗಳು, ಅಪಾಯಗಳು. ಇದಿಷ್ಟನ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ರೆ ನಮ್ಮನ್ನ ನಾವು ಅರಿಯೋದಕ್ಕೆ ಸಾಧ್ಯ ಅಂತ. ಓಕೆನಾ? ಓಕೆ, ಈಗ ನನ್ನ ರಿಪೀಟ್ ಆಫ್ಟರ್ ಮೀ. Strengthen your strengths. Convert your weakness into strength. Identify the opportunities. Face the threats. ಏನು ಸರಿ ಹೇಳೋಣ? Strengthen the strengths. Convert weaknesses into strengths. Identify opportunities. Face the threats. ಜೀವನದಲ್ಲಿ ನಿಮ್ಮ ಸಾಮರ್ಥ್ಯಗಳನ್ನು ನೀವು ಗುರುತಿಸಿಕೊಂಡರೆ, ದೌರ್ಬಲ್ಯಗಳನ್ನ ಸಾಮರ್ಥ್ಯಗಳನ್ನಾಗಿ ಕನ್ವರ್ಟ್ ಮಾಡಿಕೊಂಡರೆ, ಅವಕಾಶಗಳನ್ನ ಬಾಚಿಕೊಳ್ಳುತ್ತಿದ್ದರೆ, ಯಾವ್ದಾದ್ರು ಭಯ ಇದೆ ಅಂತೆ, ಸ್ಟೇಜ್ ಫಿಯರ್ ಇದೆಯಂತೆ, ಇನ್ನೊಂದು ಫಿಯರ್ ಇದೆಯಂತೆ, ಯಾವ್ದೇ ಫಿಯರ್ ಹೆಂಗ್ ನಿಂತ್ಕೊಳ್ಳಿ ಏನಾ ಅದೇನಾಗತ್ತೆ ಅಂತ ಅಲ್ವಾ? ಎದುರುಗಡೆ ಇರೋ ನೀವು ಧೈರ್ಯ ನಿಂತ್ಕೊಂಡ್ರಿ ಅಲ್ವಾ? ನಾವು ಇದು ಮ್ಯಾನೇಜ್ಮೆಂಟ್ ಫಾರ್ಮುಲಾ, ನನ್ನ ಫಾರ್ಮುಲಾ ಅಲ್ಲ. ಮ್ಯಾನೇಜ್ಮೆಂಟ್ ಇಡೀ ಪ್ರಪಂಚದಾದ್ಯಂತ ಹೇಳಿರೋದು. ಒಬ್ಬ ವ್ಯಕ್ತಿ ಸೆಲ್ಫ್ ಅವೇರ್ನೆಸ್, ಅವನು ಸ್ವಯಂ ಅರಿವು ಮೂಡಬೇಕಾದ್ರೆ ಇವು 4 ಮಾಡಬೇಕು. ಇವು 4 ನಿಮ್ಮ ಮಕ್ಕಳಲ್ಲೂ ಅಬ್ಸರ್ವ್ ಮಾಡಬೇಕು. ಈಗ ಅರ್ಥ ಆಯ್ತಾ? ಫಸ್ಟ್ ನೀವು ಕನ್ನಡಿಯಾಗಿ ನೋಡ್ಕೊಳ್ಳಿ, ಆಮೇಲೆ ನೀವೇ ಕನ್ನಡಿಯಾಗಿ ಸೆಷನ್ ಅಂತ ಈಗ ಅರ್ಥ ಆಯ್ತು ನಿಮಗೆ. ಅಂದ್ರೆ ಹೇಳಿ, ಮೊದಲು ನಾವು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತೇವೆ, ಆನಂತರ ಮಕ್ಕಳಿಗೆ ನಾವೇ ಕನ್ನಡಿಯಾಗುತ್ತೇವೆ. ವಾವ್, ಎಂತ ಸೆಂಟೆನ್ಸ್ ಬಂದ್ಬಿಟ್ಟಿದೆ. ಪಾಠ ಮಾಡ್ತಾ ಮಾಡ್ತಾ ಇವತ್ತು ಬೀದರ್ನಾಗ ಟೀಚರ್ ಮುಖ ನೋಡ್ಕೊಂಡು ನಮಗೆ ಹೊಸ ವಾಕ್ಯ ರಚನೆ ಆಗೋಯ್ತಿದ್ದು. ಫಸ್ಟ್ ಟೈಮ್ ಹೊಸ ವಾಕ್ಯ ನಮ್ಮ ಬಾಯಾಗ ಬಂತು ಅಲ್ಲಂದ್ರೆ, ನಾವು ಕನ್ನಡಿ ನಾವು ಫಸ್ಟ್ ನೋಡ್ಕೊಳ್ತೀವಿ. ಕನ್ನಡಿ ಇರುವುದನ್ನ ಇರುವ ಹಾಗೆ ಹೇಳೋದು. ನಾನು ಇರುವುದನ್ನು ಇರುವ ಹಾಗೆ ಹೇಳುವ ಮೂಕ ಗುರು ಕನ್ನಡಿ ಅಲ್ಲ, ಇದ್ದದ್ದನ್ನು ಇದ್ದ ಹಾಗೆ ತಿಳಿಸುವ ಮೂಕ ಗುರು ಕನ್ನಡಿ ಅಂತ ನಾನು ತಿಳ್ಕೊಬೇಕು. ನೀವು ಹೆಂಗಿರ್ತೀರ ಒಂಚೂರು ಡ್ರಾಮಾ ಮಾಡಲ್ಲ ಇದು ಏನ್ರಿ? ಯಾವ ತರ ಕನ್ನಡಿ ನೀವ್ ಹೆಂಗಿದೆ, ನೀವ್ ಹೆಂಗೆ ವಿಭೂತಿ ಬರ್ಕೊಂಡಿದ್ರಿ ಹಂಗೆ ಕಾಣಿಸ್ತದೆ. ಒಂಚೂರು ಹೆಚ್ಚು ಕಡಿಮೆ ಏನಿಲ್ಲ. ಅದನ್ನ ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನೋದು. ಇರುವ ಹಾಗೆ ಇರುವುದನ್ನ, ಮಾತನಾಡುವುದನ್ನ, ಕಲಿಯುವುದನ್ನ ದೃಢತೆಯ ಸಂವಹನ ಅಂತಾರೆ. ಒಂದೇ ಪ್ರೆಸೆಂಟೇಷನ್ ಎಲ್ಲ ಟಾಪಿಕ್ ಓದಬೇಕು. ಇರೋದನ್ನ ಇದಂಗೆ ಹೇಳಲ್ಲ. ಏನ್ ಸರ್ ಚೆನ್ನಾಗಿದ್ದೀರಾ? ಪರವಾಗಿಲ್ಲ. ಈಗ ಅವರು ಬೇಜಾರು ಮಾಡ್ಕೊಳ್ಳಂಗಿಲ್ಲ, ಈಗ ಅವರು ತಲೆ ಕೂತಿಲ್ಲಪ್ಪ, ನಾನು ಹಂಗೆ ಅಕ್ಸೆಪ್ಟ್ ಮಾಡ್ತೀನಿ. ಪ್ರಾಬ್ಲಮ್
ಬರ್ತದೆ ಗೊತ್ತೇನ್ರಿ? ನಾನು ಇರೋದು ಜರ್ಮನಿ ಶಿವಶಂಕರ್ ಯಾವ್ದೋ ಒಂದು ಚುಟ್ಕ ಬರ್ದಿದ್ರು, ಎಲ್ಲರೂ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗ್ತಾರೆ, ಆದ್ರೆ ತಿಮ್ಮಪ್ಪನೇ ನನ್ನ ಹತ್ರನೇ ಬಂದ ಅವರು ಅವ್ರನ್ನ ಅಲ್ವಾ? ನಾವ್ ಹೆಂಗ್ ನೋಡ್ತೀವಿ ಹಂಗೆ ನಾವು ಕರ್ಗಿರ್ತೀವಿ. ಎಸ್ ಸರ್ ಚೆನ್ನಾಗಿದೆ ಕರ್ಗಿದ್ದೀನಿ, ಬಟ್ ಅಕ್ಸೆಪ್ಟ್ ಫಿನಿಶ್. ಆ ಫಾರಿನ್ ನಲ್ಲಿ ಅವರು ಮಧ್ಯ ಬೆಳಗಿದ್ದೀವಿ ಅಂದ್ಬಿಟ್ಟು ನಮ್ ಕರ್ಗಿರೋದು ಕೊರಗ್ತಾರಲ್ಲ, ಆ ಥರ ಕೊರಗ್ತಾ ಒಂದೇ ಪಾಪ. ಆಮೇಲೆ ಬೀಚ್ ಹತ್ರ ಹೋಗ್ಬಿಟ್ಟು ಒಂಚೂರು ಕರ್ಗಾಗಣ ಅಂತ ಸ್ಕಿನ್ ಟ್ಯಾನ್ ಮಾಡ್ಕೊತಾರ, ಒಂಚೂರು ಕರ್ಗಾಗಣ ಅಂತ. ನಮ್ಮಲ್ಲಿ ಎಲ್ಲ ಹಳ್ಳಿ ಕಡೆ ಜನ ಅದ್ಯಾವ ಕಂಪ್ನಿ ಬೆಳೆಸಿದೆ, ಕ್ರೀಮ್ ಹಚ್ಚಿದ್ದೆ ಅಲ್ಲಂದ್ರೆ ಆ ಕ್ರೀಮ್ ಹಚ್ಚಿ ಜೀವನ ಹಾಕಲ್ಲ. ಆ ಎಲ್ಲ ಯಾವಾಗಲೂ ಒಂಚೂರು ಕಂಡಿದ್ದು ಕ್ರೀಮಿಂದ ಅನ್ಕೊಂಡು ಆ ಕಂಪನಿಯನ್ನು ಉದ್ಧಾರ ಮಾಡ್ತಾರೆ. ಇರೋದನ್ನ ಅಕ್ಸೆಪ್ಟ್ ಮಾಡ್ಬಿಟ್ರೆ, ಇರುವುದನ್ನ ಇರುವ ಹಾಗೆ ಒಪ್ಪಿಕೊಳ್ಳುವ ಗುಣ ಬಂದಾಗ ಈಗಿನಿಂದಾನೆ ನಾವು ಇವತ್ತಿಂದಾನೆ ಖುಷ್. ಆದ್ರೆ ಅದನ್ನ ಅಂದ್ಕೊಳ್ಳೋದಲ್ಲೇ ಅದು ಕಿಕ್ಕು ನೀವು ಮಾಡೋ ಕೆಲಸದಲ್ಲೇ ಕಿಕ್ ಸಿಗ್ತಾ ಇರ್ತಾರೆ. ಈಗ ನಾನು ಟ್ರೈನಿಂಗ್ ಮಾಡ್ತಾ ಡೈಲಿ ಕಿಕ್ ಸಿಗ್ತಾ ಇದೆ ನನಗೆ. ಆದ್ರೆ ಯಾವ್ದು ಕಿಕ್ ಸಿಗ್ಬೇಕು ಅಂತ ಯಾವ್ದೋ ಬಾಟ್ಲಿಂದ ಸೀರಿಯಸ್. ನನ್ನ ಟ್ರೈನಿಂಗ್ ಅಲ್ಲಿ ಈಗ ನಿಮ್ ಜೊತೆ ಎಲ್ಲ ಮಾತಾಡ್ತಾ ಇದ್ರೆ ಏನ್ ಮೇಡಮ್ ಅವ್ರಿಗೆ ಕರೆಕ್ಟ್ ಹೊಡಿತು ಸಾಕು. ಇರೋದನ್ನ ಇದ್ದಂಗೆ ನಾವು ದಿನ ಖುಷಿ ಪಡ್ತಾ ಇದ್ರೆ, ನಾವು ಲಾಸ್ಟ್ ಮಂತ್ ಹೈಸ್ಕೂಲ್ ಮಕ್ಕಳ ಜೊತೆ ಹೋದೆ. ಸುಮ್ಮನೆ ಏನ್ ಮಾಡಿದೆ ಗೊತ್ತಾ, ಕಾಲ ಹೇಳ್ದಂಗೆ ಅವ್ರ ಏಜ್ ಕೊಟ್ಟೋದೆ. ನಾನು ಅವ್ರ ಏಜ್ ಕೊಟ್ಟಿದ್ದಂಗೆ ಇವ್ರು ನೋಡಿ ಎಷ್ಟು ಚೆನ್ನಾಗಳೆ ಹಂಗಳೆ ಅಂತ ಬಿದ್ದು ನಾವು ಅವ್ರ ಲೆವೆಲ್ಗೆ ಇದೆಯಲ್ಲ, ನಾವು ಅವ್ರ ಲೆವೆಲ್ಗೆ ಇಳಿದು ಬಿಟ್ಟಾಗ ಅವ್ರಿಗೆ ನಾನು ಅವ್ರಂಗ ಆಗೋಗ್ಬಿಟ್ರೆ ನಂತರ ಈಸಿಯಾಗಿ ಅವ್ರೇನ್ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡ್ಬಿಡ್ಬೇಕಾರೆ ನಾನು ಟೀಚರು ಒಂದು ಬೆತ್ತ ಇಟ್ಕೊಂಡು ಹಿಂಗೆ ಎದುರಿಸ್ಕೊಂಡು ದೂರ ನೀನಲ್ಲಿ ನಾನಲ್ಲಿ ಅಂತ ಅವು ದೂರ ಇರ್ತವೆ. ಅದ್ರ ಬದಲು ಕೆನ್ನೆ ಚುಟ್ಟಿ ಮುದ್ದು ಮಾಡಿ ಬೆಂಚ್ ತಟ್ಟಿ ರೈಟ್ ಮಾರ್ಕು ಸ್ಟಾರು ಗುಡ್ ವೆರಿ ಗುಡ್, ಅದ್ರ ಜೊತೆಗೆ ಸ್ಮೈಲ್ ಬೇರೆ ಇದೆ, ಇವ್ರ ತರ ಆಕ್ಷನ್. ಒಂದು ಸಣ್ಣದ್ರಿ, ಒಂದು ಸ್ಮಾಲ್ ಪ್ಯಾಕ್, ಸ್ಮಾಲ್ ಥಿಂಗ್, ಅದಷ್ಟಕ್ಕೆ ಅವ್ರನ್ನ ಎಲ್ಲೋ ತಗೊಂಡು ಹೋಗ್ಬೋದು. ಜೊತೆಗೆ ನಮ್ಗೆ ವಾಪಸ್ ಎಷ್ಟು ಖುಷಿ ಕೊಡ್ತಾರೆ ಗೊತ್ತಾ. ನನಗೇನೆ ನಾನು ಅಷ್ಟೊಂದು ಖುಷಿ ಪಡ್ಕೊಂಡು ಹೋಗ್ಬೋದು ಅಂತ ಗೊತ್ತಾಯ್ತು. ಹೈಸ್ಕೂಲ್ ಮಕ್ಕಳು ಜಸ್ಟ್ ಲಾಸ್ಟ್ ಮಂತ್ ಹೋಗಿದ್ದೆ, ಆಮೇಲೆ ಒಂದು ಗೌರ್ಮೆಂಟ್ ಹೈಸ್ಕೂಲ್ಗೆ ಹೋಗಿದ್ದೆ. ಅವರೊಂದು ಆಶ್ರಮದವರು ಸರ್ ನಮ್ಮ ಸ್ಕೂಲ್ಗೆ ಬರ್ತೀರಾ ಹೇಗಿದ್ರು, ಆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಬಂದಿದ್ದ ಕಳಿಸಿದ್ರು. ಆ ಮಕ್ಕಳು ಸರ್ ನಮ್ಮ ಮಕ್ಕಳು ಸ್ವಲ್ಪ ಕೋಪರೇಟ್ ಮಾಡೋದಿಲ್ಲ ಸರ್, ನೀವು ಸ್ವಲ್ಪ ನೀವು ಸಾಕ ಇದು ಮಾಡ್ಕೊಳ್ಳಿ ಅಂತ. ಪಾಪ ಅವ್ರು ಚೆನ್ನಾಗೇ ಇದ್ದ ನನ್ನ ಜೊತೆ. ಸ್ವಲ್ಪ ಪ್ರಾಬ್ಲಮ್ ಟೀಚರ್ಸ್ ಅವ್ರು ಹೆಂಗಿದ್ದು ಅಂದ್ರೆ, ಸರ್ ಇನ್ನೊಂದು ಸ್ವಲ್ಪ ಹೊತ್ತಿರ್ಬೇಕಾಗಿತ್ತು ಸರ್, ಕ್ಲಾಸು ಅಂತವೆ ಸರ್, ಮೆಲ್ಲಗೆ ನಾನು ಹೊರಡ್ಬೇಕಾದ್ರೆ ಸೊ ನಾವು ಅವ್ರ ಜೊತೆಗೆ ಇರ್ಬೇಕ್ರೆ ಅವ್ರಿಗೇನ್ ಬೇಕು ನಾವು ಅದನ್ನ ಕೊಡೋಕ್ಕೆ ಟ್ರೈ ಮಾಡ್ಬೇಕು. ಆಮೇಲೆ ಅಲ್ಲಿ BO ಏನಪ್ಪ ಬಂದು ಹಂಗೆ ಬಂದ್ರು ಕ್ಲಾಸ್ ಅಂತ. ಆಮೇಲೆ ನನ್ನ ಹೆಸರು ಕೇಳ್ಬಿಟ್ಟು, ಸಾರ್ ನೀವು ಒಂದು ಕವನ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟಿದ್ರಿ ಸರ್ 1991 ಅಂತ ಹೇಳ್ತಾರೆ. ನಾನು ಆರ್ಗನೈಸ್ ಒಟ್ಟು ಈ ಸಮಾಜಕ್ಕೆ ಒಂದು 500 ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ವಿ. ಆ ಥರ ಯಾರೋ ಒಬ್ಬೊಬ್ರಿಗೆ ಒಬ್ಬ AS ಆದ ಅಂತ ಅಂದೆ. ಕಾಂಪಿಟೇಷನ್ ಬಂತು ತಮಿಳ್ನಾಡಾಗ. ಈಗ BO ಅಲ್ಲಿ ಹೆಬ್ಬಾಳ BO ಹೇಳಿದ್ರು, ಸರ್ ನಿಮ್ಮ ಹತ್ರ ಪ್ರೈಸ್ ತಗೊಂಡಿದ್ದೆ ಸರ್. ನನ್ಗೆ ಅವಾಗ ಆರ್ಗನೈಸ್ ಮಾಡಿದ್ದು ಖುಷಿ ಆಗುತ್ತೆ ಇಲ್ಲ? ಡಬಲ್ ಕಿಕ್ ಟ್ರಿಪಲ್ ನೋಡ್ರಿ. ಅವ್ರು ಮೇಡಮ್ ನನ್ನ ಫೋಟೋ ಹಾಕಿಟ್ಟು ಎಷ್ಟು ಚೆನ್ನಾಗಿರ್ತಿ ಹಾಕೊಂಡು ಮ್ಯಾಚಿಂಗ್ ಹಾಕೊಂಡು ಅದ್ರ ಜೊತೆ ಸ್ಮೈಲ್. ಅವ್ರ ಲೈಫ್ ಅದು ಅಲ್ವಾ, ನಿಮ್ ಲೈಫ್
ರೀ, ನಿಮ್ಗೆ ಯಾವ ತರ ಬಟ್ಟೆ ಬೇಕೋ ಹಾಕಿ, ಇರೋದ್ರಲ್ಲಿ ಚೆನ್ನಾಗಿ ಕಾಣ್ಬೇಕು ಕಾಣಿ. ಯಾರು ನಿಮ್ ಕೈ ಕಾಲು ಹಿಡ್ಕೊಂಡಾರ? ಕೆಲವರು ಹಂಗೆ ಹಿಡ್ಕೊಂಡಂಗೆ ಆಡ್ತಾರಲ್ಲ, ಯಾರು ಹಿಡ್ಕೊಂಡವ್ರೆ, ಯಾರು ಅನ್ನಂಗೆ ಏನಿಲ್ಲ ಮಂಡಂಗಾಟಿ. ಇವೇನೇ ಇರೋ ಸಮಸ್ಯೆ ತೆಗೆದ್ಬಿಟ್ಟು ಅಲ್ಲೆಲ್ಲೋ ಇರ್ತದೆ ಸಮಸ್ಯೆ, ಇವ್ರ ಹತ್ರ ಇರ್ತದೆ, ತಗೊಂಡ್ಬಿಡೋದು. ನಮ್ ಸಮಸ್ಯೆ ಸಾರ್ ಯಾಕ್ರಿ ಹತ್ರ ಇಟ್ಕೊಂಡು ಸಾಯ್ತೆ ಇರ್ರಿ, ಸಮಸ್ಯೆ ಇದೆಯಲ್ಲ ಇಲ್ಲಿರೋ ಸಮಸ್ಯೆ. ಅದನ್ನ ನೋಡೋದು ಒಂದು 720 ಡಿಗ್ರಿ ಆಂಗಲ್ ಅಲ್ಲಿ ನೋಡಿ ಅದೇನು ಸಮಸ್ಯೆ ಇದೆ. 720 ಡಿಗ್ರಿ ಆಂಗಲ್ ಅಲ್ಲಿ ನೋಡಿದ್ರೆ ಅಲ್ಲೆಲ್ಲೋ ಕಿಲಿಕೆ ಇರುತ್ತೆ, ಬೀಗ ಇದ್ಮೇಲೆ ಕಿಲಿಕೆ ಇದೆಯಾ ಇಲ್ಲ. ಆದ್ರೆ ಕೆಲವರು ಏನು ಅಂದ್ರೆ, ಯಾರೋ ಒಬ್ರು ಚಿನ್ನದ ಸರ ಕಳ್ಕೊಂಡಿದ್ರಂತೆ, ಮನೆಯಲ್ಲಿ ಕರೆಂಟ್ ಹೊರಟಾಗಿತ್ತಂತೆ, ಬೀದಿನಾಗ ಹೋಗ್ಬಿಟ್ಟಿದೆ, ಹುಡುಕ್ತಾ ಇದ್ದಾರೆ. ಯಾಕೆ ಸರ್ ಲೈಟಲ್ಲಿ ಹುಡುಕ್ಬೇಕಲ್ಲ ಸರ್, ಲೈಟಲ್ಲಿ ನಿಮ್ ಸಮಸ್ಯೆ ಎಲ್ಲಿಗೆ ಅಲ್ಲಿಗೆ ಹೋಗಿ ಹುಡುಕಿದ್ರೆ ಸಿಗ್ತದ ಎಲ್ಲ ಸಮಸ್ಯೆ. ಹೋದ್ರೆ ಹಿಂಗ ಆಗ್ಬಾರ್ದಾಗಿತ್ತು ಅಂತ ಈ ಲಿಪ್ ಸಿಂಪತಿಗಳೇ ಅರ್ಧ ಹಾಳು ಮಾಡಾಕಿರೋದು. ನಿಮ್ದೇನಿಲ್ಲ ಬರೀ ಇದ್ಯಾವ ದೊಡ್ಡ ಸಮಸ್ಯೆ ಅಂತ. ನಂದದೇ ಹಿಂದೆ ಟಿವಿ ಶೋ ಮಾಡಿದಾಗ ಅದು ಜಾಸ್ತಿ ಲೇಡೀಸ್ ಕಲ್ಸೆ ಬಂತು. ಎಲ್ಲಿವರೆಗೆ ಹೇಳ್ಕೊಂಡಾರೆ ಅಂದ್ರೆ, ಹೆಂಗಿದ್ರು ಸೇಫ್, ನಾನು ಯಾವತ್ತೂ ಸಿಗೋದಿಲ್ವಲ್ಲ, ಬರೀ ಫೋನಲ್ಲಿ ಅವ್ರಿಗೆ ಎಲ್ಲ ಕಷ್ಟ ಹೇಳ್ಕೊಂಡ್ರೆ ನಂಗೆ ಹಂಗಾಗಿ ಗೊತ್ತಾಗೋಯ್ತು ಏನೇನು ನಡೀತದೆ ಸಮಾಜದಲ್ಲಿ. ಎಲ್ಲ ಓಪನ್ ಆಗಿ ಹೆಂಗಿದ್ರು ಸಿಗೋದಿಲ್ಲ, ಹೆಂಗಿದ್ರು ಯಾರು ಹೇಳ್ಕೊಳಕ್ಕೆ ಆಗಲ್ಲ. ಇವ್ರು ಹೆಂಗಿದ್ರು ಫೋನ್ ನಂಬರ್ ಕೊಟ್ಟಾರ ಅಂದ್ಬಿಟ್ಟು ಹತ್ತತ್ರ 3 ತಿಂಗಳು ಬಂತು ಕಾಲ್ಸ್ ಹತ್ರ. ಆವಾಗ ಏನ್ ಮಾಡೋದು, ಎಲ್ಲ ಒಂದೊಂದು ಸಮಸ್ಯೆ ಹೇಳ್ಕೊತಾರಲ್ಲ ಅಂತ ಒಂದು ಐಡಿಯಾ ಬಂತು. ಲಾಸ್ಟ್ ಕಾಲ್ ಮಾಡಿರ್ತಾರಲ್ಲ ಅವ್ರದ್ದು ನೆನ್ಪಿಟ್ಕೊಂಡಿರ್ಬೇಕು, ಅದನ್ನ ಇವ್ರಿಗೆ ಹೇಳಿಬೇಕು. ಸರ್ ಆ ಸಮಸ್ಯೆ ಮುಂದೆ ನಮ್ದೇನು ಇಲ್ಲ ಬಿಡಿ ಸರ್. ಯಾಕಂದ್ರೆ ಆ ಮುಂದೆ ಗೊತ್ತಿಲ್ಲ ಈ ಎಷ್ಟು ಜನಕ್ಕೆ ಬೇರೆ ಸಮಸ್ಯೆ ಇದೆ ಅಂತ, ಅವ್ರದ್ದೇ ದೊಡ್ಡದು ಅನ್ಕೊಂಡ್ಬಿಡ್ತಾರೆ. ನೆನ್ನೆ ನಿಮ್ ಶಿಕ್ಷಕರೊಬ್ರು ಒಂದು ಕೈ ಇಲ್ಲದೆ ಇರೋ ಕ್ಲಾಸಿಗೆ ಬಂದಿದ್ರು. ಏನಪ್ಪಾ ಹೇಗಿದ್ಯಾ ಅಂತ ಮಾತಾಡ್ತಾರೆ. ಸರ್ ಜೀವನ ಎಲ್ಲ ಒಂಥರ ನೋವು ಸರ್. ನಾನು ಅವಾಗ ನಿಕ್ ಪೂಜಿಸಿಟ್ಟಂತ ಒಬ್ಬ ಇದ್ದಾನಪ್ಪ, ಅವನಿಗೆ 2 ಕೈಯೂ ಇಲ್ಲ 2 ಕಾಲು ಇಲ್ಲ. ಅವನು ಆಸ್ಟ್ರೇಲಿಯಾದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಆಗೇನೆ. ನಂತರ ಡ್ರೈವಿಂಗ್ ಪ್ರೊಫೆಷನ್ ತಗೊಂಡ, ನಾನು ಕ್ಲಾಸು ಬೇರೆ ಬೇರೆ ಊರಿಗೆ ಹೋಗ್ತಾನೆ. ಈ ತರದೊಂದು ಟೇಬಲ್ ಹಾಕ್ತಾರೆ ಅವನಿಗೆ. ಆ ಇರೋದ್ರೊಳಗಡೆ ಸಣ್ಣದಾಗಿ ಒಂಚೂರು ಕೈ ಕಾಲು ಬಂದಿರ್ತವೆ, ಅದ್ರೊಳಗಡೆ ಹಿಂಗೆ ಹಿಂಗೆ ಯೂಟ್ಯೂಬಲ್ಲಿ ನೋಡ್ರಿ, ನಿಕ್ ಪೂಜಿಸಿಟ್ಟಂತ ನೋಡಿರಲ್ಲ. ಅವನು ಹೆಂಗೆ ಮನೆ ದೊಡ್ಡ ಬಂಗ್ಲೆ ಕಟ್ತಾನೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಕ್ರಿಕೆಟ್ ಆಡ್ತಾನೆ, ಸ್ವಿಮ್ಮಿಂಗ್ ಮಾಡ್ತಾನೆ. 2 ಕೈ ಇಲ್ಲ 2 ಕಾಲ, ಮದುವೆ ಆಗವನೆ, ಮಕ್ಕಳವೆ. ಆಮೇಲೆ ಅವನು ಡೇಟ್ ಏನಾದ್ರು ಬೇಕು ಟ್ರೈನಿಂಗಿಗೆ ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಕರೀತಾರಲ್ಲ, ಫ್ಲೈಟಲ್ಲಿ ಹೋಗ್ಬಿಡ್ತಾನೆ. 2 ವರ್ಷ ಆದ್ಮೇಲೆ ಡೇಟ್ ಅಂತ ಸಿಗಲ್ಲ. ಆ ಕತೆ ಹೇಳಿದೆ, ನಿಮ್ದು ಏನಿಲ್ಲ, ನೀವು ಬರೀ ಒಂದು ಕೈಗೆ ಹಾಕಿ ಸ್ವಲ್ಪ ನೋವು ಅಂತ ನಗ್ಸ್ದೆ, ಮುಖದಲ್ಲಿ ಕೊಡೋ ಅನ್ಕೊಂಡ ಅಲ್ವಾ. ಅಂದ್ರೆ ನಮ್ದೇನೋ ಆಮೇಲೆ ಹೇಳಿದ್ರು, ಸರ್ ಈಗ ಸ್ವಲ್ಪ ವರ್ಷದಿಂದ ಏನೋ ಮಾಡಕ್ ಹೋಗ್ಬೇಕಾಯ್ತು ಸರ್. ಇನ್ನೂ ಎಷ್ಟು ಪುಣ್ಯ ಮಾಡಿದ್ದಯ್ಯ, ಇಲ್ಲಿವರೆಗೂ ಇತ್ತಲ್ಲ ನಿನ್ ಕೈ, ಕೆಲವು ಹುಡ್ತಾನೆ ಇರೋದಿಲ್ವಲ್ಲ, ಅಷ್ಟು ಜನಕ್ಕೆ ಕಂಪೇರ್ ಮಾಡಿದ್ರೆ ವಾವ್ ಅಂತ ಅರ್ಥ ಮಾಡಿಸ್ತೇವೆ. ಆದ್ರೆ ಎಲ್ಲ ಕಡೆ ನನ್ನಂತವ್ರು ಅರ್ಥ ಮಾಡಿಸೋರು ಇರೋದಿಲ್ವೇ, ನಾವೇ ಅರ್ಥ ಮಾಡ್ಕೋಬೇಕ. ಅದಕ್ಕೆ ನಮ್ಮಂತವ್ರು ಪುಸ್ತಕ ಓದಬೇಕು, ವಿಡಿಯೋ ನೋಡಬೇಕು. ನೀವು ಜಯಪ್ರಕಾಶ್ ಅಂತೇಳಿ ಯೂಟ್ಯೂಬ್ ಚಾನಲ್ನ ಎಲ್ಲರಿಗೂ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಆಮೇಲೆ ಟೆಲಿಗ್ರಾಮ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಜಯಪ್ರಕಾಶ್ ಅಂತೇಳಿ ಅಂತ ಟೈಪ್ ಮಾಡ್ಬಿಟ್ರೆ ಜಾಯಿನ್. ಇವ್ರ ರಾಗ ಹೇಳ್ಕೊಂಡ್ರೆ ನಮ್ಗೆ ಹಿಂಗ್ ಬರ್ತದ ಅಲ್ವಾ. ಪಾಸಿಟಿವ್ ಆಗಿ ತಗೋತಾ ಇದ್ದೀನಿ, ಅದೇ ನೆಗೆಟಿವ್ ಆಗಿ ತಗೊಂಡ್ರೆ ಬೇಜಾರಾಗಿರೋದು. ನಂಗೆ ಹುಮ್ಮಸ್ ಬರ್ತಾ ಇದೆ ಅಂದ್ಬಿಟ್ಟಾಗ ಅವ್ರಿಗೂ ಹುಮ್ಮಸ್ಸು.
ಇನ್ನೊಬ್ರು ನಕ್ಕಾಗ, ನೋಡಿದಾಗ, ಸ್ಮೈಲ್ ಸಿಕ್ಕಾಗ, ಲಿಪ್ಸ್ಟಿಕ್ ಸ್ಮೈಲ್ ಬೇರೆ ಸಿಕ್ತು, ನನಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಮೇಡಮ್, ಎಷ್ಟು ಚೆನ್ನಾಗಿ. ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ. ಒಬ್ಬ ಬ್ಯೂಟಿ ರೆಡಿ ಮಾಡಿ ಹೇಳಿದ್ ನನಗೆ, ಬರೀ ಮದುವೆ ರಿಸೆಪ್ಷನ್ ಯಾವುದೋ ಒಳ್ಳೆ ಪ್ರೋಗ್ರಾಮು ಅಂತ ಅವತ್ತು ಮಾತ್ರ ನೀಟಾಗಿ ಡ್ರೆಸ್ ಮಾಡಕತ್ತವೆ ಸರ್. ಇರೋ 24 ಗಂಟೆನೂ ನಾವು ಚೆನ್ನಾಗಿ ಕೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಷ್ಟೋ ಸರಿ ಭೂಪಟಗಳನ್ನ ಒಳ ಉಡುಪುಗಳಲ್ಲಿ ಕಾಣ್ತೇವೆ. ಯಾಕೆಂದ್ರೆ ಮೇಲ್ಗಡೆ ಕಾಣೋದಿಲ್ಲ. ಅವ್ನು ಯಾರೋ ಟೂರ್ ಹೋದಾಗ ನೀರು ಇಳಿಯಿಂದ ಇಳಿಯೋದಿಲ್ಲ ಅವನು, ಯಾಕೆಂದ್ರೆ ಮ್ಯಾಪ್ ಕಾಣುತ್ತೆ. ನಿಮಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಒಳ ಉಡುಪುಗಳನ್ನು ಸರಿಯಾಗಿ ಧರಿಸುವವರು ಮಾತ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಹೊಸ ಫಾರ್ಮುಲಾ ನಂದು ರಿಸರ್ಚ್. ಅರ್ಥ ಆಗ್ತದೆ ಅಂದ್ರೆ, ನೀವು ಮೇಲ್ಗಡೆ ಮಾತ್ರ ತಳುಕು, ಒಳಗಡೆ ಉಳುಕು. ಅಂತರ್ಮುಖಿ ಬಹಿರ್ಮುಖಿ ಎರಡೂ ಚೆನ್ನಾಗಿರ್ಬೇಕು. ಒಳಗಡೆ ಚೆನ್ನಾಗಿರ್ಬೇಕು, ಹೊರಗಡೆ ಚೆನ್ನಾಗಿ, ಒಳಗಡೆ ತಿನ್ನೋದು ಚೆನ್ನಾಗಿರ್ಬೇಕು. ಈಗ ನಾನು ಹೇಳಿರೋ ಮಾತು ಎಲ್ಲ ಊರಲ್ಲೂ ಕಾಮನ್ ಇದು. ಭೂಪಟಗಳು ಬೇರೆ ಬೇರೆ ರೀತಿಯಲ್ಲಿ, ಅದೇನ್ರಿ 50-100 ರೂಪಾಯಿ ಸಿಗ್ತವೆ. ಈಗ ಚೀಪಾಗಿ ಸಿಗ್ತಾವ ಇಲ್ಲ? ಎಲ್ಲ ತಿಂಗಳಿಗೊಂದು ಬದಲಾಯಿಸ್ತಾವ. ಕಂಜೂಸು ಹೆಂಗಿರು ಗೊತ್ತಾಗಲ್ವಲ್ಲ, ನೋಡಲ್ವಲ್ಲ ಅಲ್ವಾ? ಆ ಕಡೆ ನೋಡ್ರಿ, ಬೆಂಗಳೂರಿನವರು ಹೊರ ಉಡುಪಿಗಿನ್ನ ಒಳ ಉಡುಪೆ ಜಾಸ್ತಿ ದುಡ್ಡಾಗಿರ್ತಾವೆ. ಅಂದ್ರೆ ನಾನೀಗ ಏನೇ ನೋಡ್ತಾ ಇದ್ದೀನಿ, ಹೊರ ಉಡುಪಿನ ಜೊತೆಗೆ ನಿಮ್ಮ ಒಳತನವನ್ನ, ಆ ಒಳಗಡೆ ವಿಚಾರಗಳನ್ನ, ಇಲ್ಲಿ ಥಾಟ್ಸ್ ಅನ್ನ, ಇಲ್ಲಿ ಫೀಲಿಂಗ್ಸ್ ಅನ್ನ ಫಿಲ್ಟರ್ ಮಾಡ್ಕೊಂಡು ಪಚ್ಚೆ ಓಡಿಸ್ಕೊಂಡಿದ್ದ. ಕರೆಕ್ಟ್? ಆ ಪಚ್ಚೆ ಇನ್ನೆಲ್ಲೂ ಇಲ್ಲ, ಇಲ್ಲಿ ಕಟ್ಕೊಂಡೈತೆ, ಇಲ್ಲಿ ಕಟ್ಕೊಂಡಿದೆ. ಫ್ಲಶ್ ಮಾಡಬೇಕು. ಆಗ ಅವಾಗ ಫ್ಲಶ್ ಮಾಡ್ತಾ ಇದ್ರೆ ಅವೆಲ್ಲ ಹೊರಟಾಗುತ್ತೆ. ನೀವೆಲ್ಲ ವಾವ್, ದೇವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಂಗೆನೆ ದೇವರುಗಳು ಕಾಣಬೇಕು. ಪಾಪ ನಾವು ನಿರ್ಮಿಸಿರೋ ದೇವರುಗಳು ಅಲ್ಲಲ್ಲಿ ಎಲ್ಲೆಲ್ಲೆಲ್ಲೋ ಹೆಂಗೆಂಗೋ ನೋಡ್ಕೊಂಡವ್ರೆ. ಯಾರ್ಯಾರ ಟೆಂಪಲ್ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ಈ ನಮ್ಮ ದೇವರುಗಳು ನಾವುಗಳು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸ್ವಚ್ಛ ಭಾರತ್ ನಮ್ಮಿಂದನೇ ಆರಂಭ ಆಗಿರುತ್ತೆ ಅಲ್ವಾ? ಹಿಂದೆ ಇಲ್ಲ, ವರ್ಷಕ್ಕೊಂದ್ಸರಿ ಸ್ನಾನ ಮಾಡೋದು. ಒಂದು 25-30 ವರ್ಷದಿಂದ ವರ್ಷಕ್ಕೊಂದ್ಸರಿ ಸ್ನಾನ ಇತ್ತು. ಆಮೇಲೆ ಒಂದು ವಾರಕ್ಕೆ ಬಂದು, ಈಗ ದಿನ ಬಂದಂಗಿದೆ. ಈಗ ನಾವು ನಮ್ಮಂತ ಕೋವಿಡ್ ಬಂದ ಮೇಲೆ ದಿನಕ್ಕೆ 2 ಸಾರಿ ಸಾಮಾನ್ಯವಾಗಿ ಎಲ್ಲ ಅವಕಾಶ ಇರ್ತದೆ. ನಾವು ಬೆಂಗಳೂರಾಗಿದ್ದು ಅಭ್ಯಾಸ ಆಗಿತ್ತು ಕೋವಿಡ್ ಟೈಮಲ್ಲಿ. ಏನೋ ಒಂಥರ ಫ್ರೆಶ್ನೆಸ್ ಬರ್ತದೆ. ನಾನು ಬೇರೆಯವ್ರಿಗೋಸ್ಕರ ಸ್ನಾನ ಮಾಡಬೇಕಾಗಿಲ್ಲ, ಬೇರೆಯವ್ರಿಗೋಸ್ಕರ ಉಡುಪನ್ನ ಧರಿಸ್ಬೇಕಾಗಿಲ್ಲ. ನನಗೆ ಕಾನ್ಫಿಡೆನ್ಸು ಬರಬೇಕು ಅಂದ್ರೆ ಅದಕ್ಕೆ ಒಳ ಹೊರಗು ಎರಡೂ ಇಂಪಾರ್ಟೆಂಟ್. ಏನಂತೀರಿ? ಇವರು ನಿಮ್ಮ ಹಲ್ಲುಗಳು ಹೇಗಿದೆ ಅಂತ ಗೊತ್ತಾಗಬೇಕು. ಅದಕ್ಕೆ ಸ್ಮೈಲ್ ಇಂಪಾರ್ಟೆಂಟ್. ಅದಕ್ಕೆ ಒಂದೆರಡು ಹೋಗಿರ್ತಾರೆ, ಸರಿಯಾಗಿ ಗುಜ್ಜಿದ್ರೆ ಸಾಕು. ಅಲ್ಲೇಂದ್ರೆ ಸರಿಯಾಗಿ ಗುಜ್ಜಿದ್ರೆ ಸಾಕು, ಬಾಯಿ ಭಾಷಣ ಸಾಕು. ಇವತ್ತೆಂತ ಆರೋಗ್ಯ